ಬಟರ್ ಮಿಲ್ಕ್ ದೋಸೆ ಇವತ್ತಿನ ರೆಸಿಪಿ. ಮಜ್ಜಿಗೆಯಲ್ಲಿ ಅಕ್ಕಿಯನ್ನು ನೆನೆಸಿ ಮಾಡಿದಂತಹ ರುಚಿಯಾದ ದೋಸೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆಯಿತು ಅನಿಸಿದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. 2 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿ, ರೇಷನ್ ಅಕ್ಕಿ ಸಹ ಆಗ್ತದೆ. 1 ದೊಡ್ಡ ಚಮಚ ಮೆಂತೆ ಕಾಳು, ಇದಕ್ಕೊಂದು ಸಾಧಾರಣ 1.5 2 ಗ್ಲಾಸ್ನಷ್ಟು ಮಜ್ಜಿಗೆಯನ್ನು, ತೆಳು ಮಜ್ಜಿಗೆ, ಇದು ದಪ್ಪ ಅಲ್ಲ, ತೆಳು ಮಜ್ಜಿಗೆಯನ್ನು ಹಾಕಿ ನೆನೆಯಲಿಕ್ಕೆ ಇಡ್ತೇನೆ ನಾನು. ಒಂದು 6 ಗಂಟೆ ಆದರೂ ನೆನಿಬೇಕಿದು. ನೋಡಿ, ಮುಳುಗಿ ಒಂದು ಸ್ವಲ್ಪ ಮೇಲೆ ಇರಬೇಕು. ಅಕ್ಕಿ ನೆಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ ನೋಡಿ, ಆವಾಗ ನೋಡಿ ಈ ರೀತಿ. ಇದೀಗ 6 ಗಂಟೆ ಆಗಿದೆ, ಚೆನ್ನಾಗಿ ನೆನೆದಿದೆ. ಇದಕ್ಕೆ ನಾನು ಒಂದು ದೊಡ್ಡ ಬೌಲ್ನಲ್ಲಿ ತೆಳು ಅವಲಕ್ಕಿ ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಸಲ ತೊಳೆದು ನೋಡಿ, ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಈಗ ಮಿಕ್ಸಿ ಜಾರಿಗೆ ಅರ್ಧದಷ್ಟನ್ನು ಹಾಕಿದ್ದೇನೆ. ಯಾಕಂದರೆ ನಾನು ಇದರಲ್ಲಿ ಸಹ ಅಕ್ಕಿಯನ್ನು ಅರ್ಧದಷ್ಟು ಹಾಕಿ ರುಬ್ತೇನೆ. ನಾನು ಒಮ್ಮೆಲೆ ಆಗೋದಿಲ್ಲ ಮಿಕ್ಸಿಯಲ್ಲಿ 2 ಗ್ಲಾಸ್ ಅಕ್ಕಿ, ಅದಕ್ಕೋಸ್ಕರ ಮಜ್ಜಿಗೆ ನೀರನ್ನು ಹಾಕಿ ಒಟ್ಟಿಗೆ ರುಬ್ಬಲಿಕ್ಕೆ, ಬೇರೆ ನೀರು ಹಾಕುವ ಅಗತ್ಯ ಇಲ್ಲ. ಇದಕ್ಕೆ ನುಣ್ಣಗೆ ರುಬ್ಬಿ ತೆಗಿಬೇಕು. ಇದನ್ನು ನೋಡಿ, ನುಣ್ಣಗೆ ರುಬ್ಬಿ ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಫರ್ಮೆಂಟ್ ಆಗಲಿಕ್ಕೆ ಅಂತ ಒಂದು ಪಾತ್ರೆಗೆ ಇಡಲಿಕ್ಕುಂಟು. ಉಳಿದ ಅವಲಕ್ಕಿ ಮತ್ತು ಅಕ್ಕಿಯನ್ನು ಅದೇ ಮಜ್ಜಿಗೆ ನೀರಲ್ಲಿ, ನೆನೆಸಿದ ಮಜ್ಜಿಗೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬುವ, ನುಣ್ಣಗೆ ರುಬ್ಬುವ ಮಿಕ್ಸಿಯಲ್ಲಿ. ಉಪ್ಪು ಹಾಕಿದೆ ನೋಡಿ. ಈಗ ಸ್ವಲ್ಪ ಕಡಿಮೆ ಅನಿಸಿದರೆ ಮಜ್ಜಿಗೆ ನೀರು ಹಾಕ್ಕೊಳ್ಬೋದು, ಬೇರೆ ನಾವು ತೆಗೆದಿಟ್ಟದಿದ್ದರೆ. ಇದನ್ನು ಅಷ್ಟೇ 2 ಸಲ ರುಬ್ಬಿ ರೆಡಿ ಆಯಿತು ನೋಡಿ. ಇದನ್ನೊಂದು ಪಾತ್ರೆಗೆ ನಾನು ಹಾಕಿದ್ದೇನೆ, ಅಗಾಲ ಬಾಯಿಯ ಪಾತ್ರೆ ಇದು. ಒಂದು 2 ಚಮಚದಷ್ಟು ಸಕ್ಕರೆ ಹಾಕ್ತೇನೆ ನಾನು. ದೋಸೆಗೆ ಕಲರ್ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ. ಮತ್ತು ಫರ್ಮೆಂಟ್ ಆಗಲಿಕ್ಕೆ ಸಹ ಇದು ಒಳ್ಳೆಯದಾಗ್ತದೆ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಇದನ್ನು. ನಾನು ತುಂಬ ದಪ್ಪ ಇಡಲಿಲ್ಲ ನೋಡಿ, ತೆಳುವಾಗಿದೆ. ಯಾಕಂದರೆ ಬೆಳ್ತಿಗೆ ಅಕ್ಕಿ ಹಾಕಿರೋದ್ರಿಂದ ಅವಲಕ್ಕಿ ಬೆಳಿಗ್ಗೆ ಆಗುವಾಗ ದಪ್ಪ ಆಗ್ತದೆ ಇದು ನೋಡಿ. ಮರುದಿನಕ್ಕೆ ಫರ್ಮೆಂಟ್ ಆಗಲಿಕ್ಕೆ ನಾನು ಇದನ್ನು ಮುಚ್ಚಿ ರಾತ್ರಿ ಇಡೀ ಇಡ್ತೇನೆ. ಇದನ್ನು ಮರುದಿನ ಬೆಳಿಗ್ಗೆ ತೆಗೆದು ನೋಡಿದರೆ ಒಳ್ಳೆ ಹುದುಗು ಬಂದಿದೆ ನೋಡಿ. ಈಗ ಫರ್ಮೆಂಟ್ ಆಗಿದೆ, ನೋಡುವಾಗಲೇ ಗೊತ್ತಾಗ್ತದೆ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ದೋಸೆ ಹಾಕಲಿಕ್ಕೆ ಆಗ್ತದೆ. ಇದನ್ನು ಒಳ್ಳೆ ಸಾಫ್ಟಾದ ದೋಸೆ ರೆಡಿ ಆಗ್ತದೆ, ಮಜ್ಜಿಗೆ ದೋಸೆ. ಈ ಸೆಕೆಗಾಲದಲ್ಲಿ ಅಂತೂ ತುಂಬ ಒಳ್ಳೆಯದಿದು. ನೋಡಿದ್ರಲ್ಲ ಫ್ರೆಂಡ್ಸ್, ಐರನ್ ಕಾವಲಿಯನ್ನು ನಾನೀಗ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಹಾಕಲಿಲ್ಲ ನಾನು, ಹಾಗೆ ನೋಡಿ ಸ್ವಲ್ಪ, ತುಂಬ ತೆಳುವಾಗಿ ಅಲ್ಲ, ಅದಾ ದೋಸೆ ಮಾಡ್ತಾಯಿದ್ದೇನೆ. ಸುತ್ತ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಬೇಕು ನಾವು. ಮಧ್ಯಮ ಉರಿಯಲ್ಲಿ, ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟರೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ತೂತಾಗಿ ಬಂತು ನೋಡಿ ದೋಸೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಇಷ್ಟ ಆಗ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇವಾಗಿದು ಬೆಂದಿದೆ ಕೂಡ. ಇದನ್ನು ತೆಗೆದಾಯಿತು. ನಾನು ಇನ್ನೊಂದು ದೋಸೆಯನ್ನು ಹಾಕ್ತಾಯಿದ್ದೇನೆ ನೋಡಿ. ಇದೇ ರೀತಿ ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ. ಎಣ್ಣೆ ಅಥವಾ ತುಪ್ಪ ಹಾಕಿ ಮಾಡುವ ಈ ದೋಸೆಯನ್ನು. ಮೇಲ್ಗಡೆ ಸ್ವಲ್ಪ ತಿನ್ನುವಾಗ ತುಪ್ಪ ಹಾಕಿ ಯಾವುದೇ ಒಂದು ಚಟ್ನಿ ಅಥವಾ ಸಾಂಬಾರು ಜೊತೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ತೂತು ಬಂದ ಮೇಲೆ ಮೇಲಿನಿಂದ ಮುಚ್ಚಳ ಮುಚ್ಚಿ ಬೇಯಿಸಿದ್ರಾಯಿತು ನೋಡಿ. ಸಾಫ್ಟಾಗಿರುವ ದೋಸೆ ರೆಡಿ ಆಯಿತು. ಹಾಗಾದರೆ ನೀವು ಖಂಡಿತ ಮಾಡ್ತೀರಿ ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.